ವೆಲ್ಕಮ್ ಬ್ಯಾಕ್ ಟು ಚೈತ್ರ ಲೈಫ್ ಸ್ಟೈಲ್ ಗ್ಯಾಲರಿ. ಇವತ್ತಿನ ವಿಡಿಯೋದಲ್ಲಿ ನಾನು ಓಂ ಶಕ್ತಿ ತಾಯಿಗೆ ಗಂಜಿ ಸೇವೆನ ಯಾಕೆ ಮಾಡ್ತಾರೆ, ಹೇಗೆ ಮಾಡ್ತಾರೆ ಅಂತ ತೋರಿಸ್ಕೊಡ್ತೀನಿ. ಮೊದಲನೇದಾಗಿ ತಾಯಿ ಸೇವೆನ ಸುಮಾರು ಥರ ಮಾಡ್ತಾರೆ. ಪುಷ್ಪಾರ್ಚನೆಯಿಂದಾಗಿರಬಹುದು, ಕುಂಕುಮಾರ್ಚನೆಯಿಂದಾಗಿರಬಹುದು, ಅಥವಾ ಉಯ್ಯಾಲೆ ಸೇವೆಯನ್ನು ಕೂಡ ಮಾಡ್ತಾರೆ. ಅದರಲ್ಲಿ ಮುಖ್ಯವಾಗಿ ಓಂ ಶಕ್ತಿ ತಾಯಿಗೆ ಗಂಜಿ ಸೇವೆನ ಮಾಡ್ತಾರೆ. ಎಲ್ಲ ಮಂಡಳಿಯವರು ಅದ್ಧೂರಿಯಾಗಿ ಮಾಡ್ತಾರೆ. ಆದರೆ ಈ ರಾಮಚಂದ್ರಪುರ ಮಂಡಳಿಯಲ್ಲಿ ವಿಜೃಂಭಣೆಯಿಂದ ಗಂಜಿ ಸೇವೆನ ಮಾಡಿದ್ರು. ಈ ಗಂಜಿ ಸೇವೆನ ಓಂ ಶಕ್ತಿ ತಾಯಿಗೆ ಆಡಿ ಮಾಸದಲ್ಲಿ ಮಾಡ್ತಾರೆ. ಒಂದು ಕಡೆ ಕುಂಕುಮಾರ್ಚನೆ, ಹೂವಿನ ಅರ್ಚನೆ ಮಾಡ್ತಾಯಿದ್ರು. ಅದೇ ಟೈಮಲ್ಲಿ ಈ ಕಡೆ ಹೋಮನೂ ಮಾಡ್ತಿದ್ರು. ಈ ಸರಿ ಒಂದಲ್ಲ ಎರಡಲ್ಲ 9 ದೇವರುಗಳು, ರಾಮಚಂದ್ರಪುರ ಸುತ್ತಮುತ್ತ ಇರುವಂತಹ 9 ದೇವರುಗಳನ್ನು ಪಟ್ಟಾಭಿಷೇಕ ಮಾಡಿ ಪೂಜೆ ಮಾಡಿದ್ರು. ತುಂಬ ಖುಷಿಯಾಯಿತು ಎಲ್ಲ ದೇವ್ರನ್ನೂ ಒಂದೇ ಕಡೆ ನೋಡೋದಕ್ಕೆ. ಅದಾದಮೇಲೆ ವಿಷಯಕ್ಕೆ ಬರೋಣ. ಗಂಜಿ ಸೇವೆ ಯಾಕೆ ಮಾಡ್ತೀವಿ ಅಂತ ಹೇಳಿದ್ರೆ, ಸುಮಾರು ಹಿಂದೆ ಒಂದು ಭೀಕರವಾದ ಬರಗಾಲ ಬಂದಿರುತ್ತಂತೆ. ಜನಕ್ಕೆ ತಿನ್ನೋಕ್ಕೂ ಏನೂ ಇರಲ್ಲ, ಪ್ರಾಣಿಗಳಿಗೆ ಮೇವು ಹಾಕೋಕ್ಕೂ ಏನೂ ಇರಲ್ಲ. ಆ ಟೈಮಲ್ಲಿ ಏನು ಮಾಡೋದು ಅಂತ ದಿಕ್ಕು ತೋಚಿದಿರ ಕೂತ್ಕೊಂಡಿರುವಾಗ ಎಲ್ಲರೂ ಓಂ ಶಕ್ತಿ ಮೊರೆ ಹೋಗಿ, ನಮಗೆ ತಿನ್ನೋಕ್ಕೆ ಅನ್ನ ಇಲ್ಲ ಅಂದರೂ ಪರವಾಗಿಲ್ಲ, ಒಂದು ಹೊತ್ತು ಗಂಜಿನಾದರೂ ಸಿಗೋ ಥರ ಮಾಡಮ್ಮ ಅಂತ ಹೇಳಿ ಬೇಡಿಕೊಂಡು, ಎಲ್ಲರೂ ಅವ್ರವ್ರ ಮನೆಯಲ್ಲಿ ಎಷ್ಟಾಗುತ್ತೋ ಅಷ್ಟು ಗಂಜಿನ ಮಾಡಿಕೊಂಡು ತಾಯಿಗೆ ನೈವೇದ್ಯ ಮಾಡ್ತಾರಂತೆ. ನೈವೇದ್ಯ ಮಾಡಿ ಪೂಜೆ ಮಾಡ್ತಾರೆ. ಆಗ ಅವ್ರ ಕಷ್ಟಗಳು ಕಳೆದು ಊರು ಸುಭಿಕ್ಷವಾಗಿ ಆಗತ್ತೆ. ಬೆಳೆ ಎಲ್ಲ ಬೆಳೆದು ಅವ್ರಿಗೆ ತಿನ್ನೋಕ್ಕೂ ಅನ್ನ ಸಿಗತ್ತೆ. ಆಗಿಂದ ಅವರು ಈ ಗಂಜಿ ಸೇವೆನ ಮಾಡ್ಕೊಂಡು ಬರ್ತಾ ಇದ್ದಾರೆ. ಈಗಿನವರೆಗೂ ಮುಂದೇನೂ ಮಾಡ್ತಾರೆ. ಹೋಮ ಮುಗ್ದಿದ್ದಾದಮೇಲೆ ತಾಯಿಗೆ ಆರತಿ ಮಾಡಬೇಕಂತ ಹೇಳಿ ಎಲ್ಲ ರೆಡಿ ಮಾಡ್ಕೊಂಡು ಆರತಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಅಲ್ಲ ಹೆಣ್ಣು ದೇವರುಗಳನ್ನ ಪೂಜೆ ಮಾಡ್ತಿದ್ದಾರೆ ಅಂದರೆ ಅಲ್ಲಿ ಟಮಟೆ ಇದ್ದೇ ಇರುತ್ತೆ. ಟಮಟೆ ಸೇವೆ ಹಾಗೆ ಆಗತ್ತೆ. ஓம் சக்தி என்றாலே ஓடிவிடும் துன்பமெல்லாம். ஓம் சக்தி என்றாலே ಟಮಟೆಯ ಆರಾಧನೆ ತುಂಬ ವೈಭವವಾಗಿ ಆಯಿತು ತಾಯಿಗೆ. ನನಗಂತೂ ಇಲ್ಲಿ ಅವ್ರು ಮಾಡಿದ್ದ ಅಲಂಕಾರ ತುಂಬ ಕಣ್ಣು ತುಂಬಿಕೊಂಡು ತುಂಬ ಖುಷಿ ಆಯಿತು. ಇದೆಲ್ಲ ಆದಮೇಲೆ ಬಂದಿರೋರಿಗೆಲ್ಲರೂ ಗಂಜಿ ರೆಡಿ ಮಾಡಿರೋದನ್ನೆಲ್ಲ ಇಟ್ಟು ಒಬ್ಬೊಬ್ಬರಿಗೇ ತಲೆ ಮೇಲೆ ಇಟ್ಟು ಕಳಿಸ್ತಾ ಇದ್ರು ಗಂಜಿನ. ಇದನ್ನು ನಾವು ಗಂಜಿನ ತಗೊಂಡು ಇಡೀ ರಾಮಚಂದ್ರಪುರ ಅಂದರೆ ಆ ಗ್ರಾಮ ಪೂರ್ತಿ ಓಡಾಡಬೇಕು. ಎಲ್ಲರಿಗೂ ತಾಯಿ ಮುಂದೆನೇ ಗಂಜಿನ ಎತ್ತುತ್ತಾ ಇದ್ರು. ಎಲ್ಲರೂ ಸಾಲಾಗಿ ತಗೊಂಡು ಬಂದು ಎಲ್ಲ ಒಂದು ಕಡೆ ನಿಂತ್ಕೊಂಡಿದ್ವಿ. ಎಲ್ಲ ತುಂಬ ಖುಷಿಯಾಗಿ ಗಂಜಿ ಸೇವೆ ಮಾಡೋದಕ್ಕೆ ಬಂದಿದ್ದರು. ಸುಮಾರು ಇಲ್ಲಿ ಒಂದು 200 ಜನ ಹೆಣ್ಣು ಶಕ್ತಿಗಳು ಓಂ ಶಕ್ತಿ ತಾಯಿಗೆ ಗಂಜಿ ಸೇವೆ ಮಾಡೋದಕ್ಕೆ ಬಂದಿದ್ದರು. ನೋಡೋದಕ್ಕೆ ಎಷ್ಟು ಖುಷಿಯಾಗತ್ತೆ ಆ ಮಡಿಕೆ ಇಟ್ಕೊಂಡು ನಿಂತ್ಕೊಂಡಿರೋದನ್ನು. ದೇವಸ್ಥಾನದಿಂದ ಹೊರಡೋಕ್ಕಿಂತ ಮುಂಚೆ ನಾವು ದೇವ್ರ ಫೋಟೋನ ಮುಂದೆ
ಇಟ್ಕೊಂಡು ಹೋಗ್ತೀವಿ. ಅದಕ್ಕೆ ನಾವು ಫಸ್ಟು ಪೂಜೆ ಮಾಡಿ ಮತ್ತು ದೃಷ್ಟಿ ಎಲ್ಲ ತೆಗೆದು ಅಲ್ಲಿಂದ ಹೊರಡ್ತೀವಿ. ಆ ಮಡಿಕೆನ ತಲೆ ಮೇಲೆ ಇಟ್ಕೊಂಡು ಆ ಊರೆಲ್ಲ ಪೂರ್ತಿ ಒಂದು ರೌಂಡ್ ಹಾಕ್ಕೊಂಡು ಬರ್ತೀವಿ, ಒಂದು ಪ್ರದಕ್ಷಿಣೆ ಥರ ಹಾಕ್ಕೊಂಡು ಬರ್ತೀವಿ. ಹೋದಲ್ಲೆಲ್ಲನೂ ನಾವು ಆ ತಾಯಿನ ಸ್ಮರಿಸ್ಕೊಂಡು ಓಂ ಶಕ್ತಿ ಪರಾಶಕ್ತಿ ಅಂತ ಕೂಗ್ಕೊಂಡೇ ಬರ್ತೀವಿ ನಾವು ದೇವಸ್ಥಾನ ತಲುಪೋವರೆಗೂ. ಈ ಸೇವೆನ ಒಂದು ಹಬ್ಬ ಥರನೇ ಮಾಡ್ತಾ ಇದ್ದಾರೆ. ಹಬ್ಬಕ್ಕೆ ಪಟಾಕಿ ಇಲ್ಲ ಅಂದರೆ ಹೇಗಾಗುತ್ತೆ? ಒಂದು ಏರಿಯಾಯಿಂದ ಇನ್ನೊಂದು ಏರಿಯಾಗೆ ಹೋಗೋಕ್ಕೆ ಮುಂಚೆನೂ ಎಲ್ಲ ಕಡೆನೂ ಹೀಗೇ ದೃಷ್ಟಿ ತೆಗೆದು ಪೂಜೆ ಮಾಡಿನೇ ಹೋಗ್ತೀವಿ. ನಾವು ಎಲ್ಲೆಲ್ಲ ಹೋಗ್ತೀವಿ ಅಲ್ಲಿ ಎಲ್ಲನೂ ಅರಿಶಿಣದ ನೀರನ್ನು ಪ್ರೋಕ್ಷಣೆ ಮಾಡ್ಕೊಂಡು ಬರ್ತಾರೆ. ಆ ಗ್ರಾಮದಲ್ಲಿರುವಂತಹ ಎಲ್ಲ ದೇವಸ್ಥಾನಗಳಿಗೂ ನಾವು ಪ್ರದಕ್ಷಿಣೆ ಹಾಕಿ ಪೂಜೆ ಮಾಡಿಕೊಂಡು ಅಲ್ಲಿಂದ ಬರ್ತೀವಿ. ದೈವಶಕ್ತಿ ಮಾನವನ ಶಕ್ತಿಯೊಳಗಡೆ ಬರುತ್ತೆ ಅಂತ ಹೇಳ್ತಾರೆ, ಬಟ್ ಆದರೆ ಅದು ನನಗೆ ಪೂರ್ತಿಯಾಗಿ ನಂಬಿಕೆ ಇಲ್ಲ. ದೇವಸ್ಥಾನಕ್ಕೆ ಬಂದಿರೋರಿಗೆ ಮತ್ತು ಗಂಜಿ ಸೇವೆ ಮಾಡೋರಿಗೆ ಇಲ್ಲಿ ಪ್ರಸಾದ ವಿತರಣೆ ಮಾಡ್ತಿದ್ರು. ನಾವು ತಂದಿರೋಂತಹ ಗಂಜಿನ ಅರ್ಧನ ಇಲ್ಲಿ ದೇವರ ಹತ್ರ ಸಲ್ಲಿಸ್ಬಿಟ್ಟು ಇನ್ನರ್ಧ ನಮಗೆ ಕೊಡ್ತಾರೆ. ಸಂಜೆ ಸುಮಾರು ಒಂದು 6-6:30 ತಾಯಿಗೆ ಹಾಲಭಿಷೇಕ ಮಾಡೋದಕ್ಕೆ ಎಲ್ಲರೂ ವ್ಯವಸ್ಥೆ ಮಾಡಿದ್ರು. ಎಲ್ಲ ಭಕ್ತಾದಿಗಳು ಬಂದು ತಾಯಿಗೆ ಹಾಲಭಿಷೇಕ ಮಾಡಿ ತಾಯಿ ಆಶೀರ್ವಾದ ಪಡ್ಕೊಂಡು ಹೊರಟ್ವಿ. ಅದಾದಮೇಲೆ ಅಲ್ಲಿ ಇರ್ತಕ್ಕಂಥ 9 ದೇವರುಗಳಿಗೂ ಪೂಜೆ ಕೊಟ್ಟು ನಮ್ಮಮ್ಮನೇ ಆರತಿ ಮಾಡಿಕೊಂಡ್ರು. ಈವ್ನಿಂಗ್ ಯಾರ್ಯಾರು ಬಂದಿದ್ರು ಅವರು ಭಕ್ತಾದಿಗಳಿಗೂ ಪ್ರಸಾದ ವ್ಯವಸ್ಥೆನ ಇಲ್ಲಿ ಮಾಡಿದರು. ನಿಮ್ಗೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸ್ಟೇ ಟ್ಯೂನ್ಡ್.